ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಮಟ್ಟ ಹೆಚ್ಚಿಸಲು ಶಿರಹಟ್ಟಿ ಕ್ಷೇತ್ರ ಶಿಕ್ಷಣ ಇಲಾಖೆಯಿಂದ ನಿರಂತರ ಪ್ರಯತ್ನ. ರಾಜ್ಯದಲ್ಲಿ ಇದೇ ಮಾರ್ಚ್ 18ರಿಂದ ಪ್ರಾರಂಭಗೊಳ್ಳಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಯ ಹಿನ್ನೆಲೆ ಗದಗ ಜಿಲ್ಲೆಯ ಶಿರಹಟ್ಟಿ ಲಕ್ಷ್ಮೇಶ್ವರ ತಾಲೂಕು ಕ್ಷೇತ್ರ ಶಿಕ್ಷಣ ಇಲಾಖೆಯಿಂದ ನಿರಂತರ ಪ್ರಯತ್ನ. ಗ್ರಾಮ ವಾಸ್ತವ್ಯ, ಓದಿನ ಮನೆ, ವಿದ್ಯಾರ್ಥಿಗಳ ಮನೆ ಮನೆ ಭೇಟಿ ಮೂಲಕ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಮತ್ತು ಸಂಜೆ ಓದಿನ ಕಡೆ ಹೆಚ್ಚು ಗಮನ ಹರಿಸುವುದು ಸೇರಿದಂತೆ ವಿದ್ಯಾರ್ಥಿಗಳ ಪರೀಕ್ಷೆಯ ಫಲಿತಾಂಶ ಗುಣಮಟ್ಟ ಹೆಚ್ಚಿಸಲು ತಾಲೂಕಿನಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಅದರಂತೆ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಣಿಕೆ ನಾಯಕ್ ಅವರು ಶಿರಹಟ್ಟಿ ಮತ್ತು ಲಕ್ಷ್ಮೇಶ್ವರ ತಾಲೂಕಿನ ಕೆಲ ಗ್ರಾಮಗಳಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಜೊತೆಗೆ ಗ್ರಾಮ ವಾಸ್ತವ್ಯ, ಮನೆ ಮನೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬುವ ಮೂಲಕ ಪರೀಕ್ಷೆಯನ್ನು ನಿರ್ಭೀತಿಯಿಂದ ಎದುರಿಸಿ ಉತ್ತಮ ಫಲಿತಾಂಶ ನೀಡಿ ಎಂಬ ವಿನೂತನ ವಾಕ್ಯದೊಂದಿಗೆ ತಾಲೂಕಿನ ಕೊಂಚಗೇರಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರೊಂದಿಗೆ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರೊಂದಿಗೆ ಶುಕ್ರವಾರ ರಾತ್ರಿ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಧೈರ್ಯದಿಂದ ಎದುರಿಸಿ ಯಾವುದೇ ಭಯ ಪಡಬೇಡಿ ಎಂದು ಆತ್ಮಸ್ಥೈರ್ಯ ತುಂಬಿದರು. ನನ್ನ ಹೆಸರು ನಾಣಿಕೆ ನಾಯಕ್ ಅಂತ ಹೇಳಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿರಹಟ್ಟಿ. ಇವತ್ತು ನಮ್ಮ ಕೊಂಚಿಗೇರಿ ಗ್ರಾಮಕ್ಕೆ ನಾನು ಭೇಟಿ ಕೊಡೋದು ಮೂಲ ಉದ್ದೇಶ ಏನಂತಂದರೆ, ನಮ್ಮ ಗ್ರಾಮೀಣ ಭಾಗದಲ್ಲಿ ಆತ್ಮಸ್ಥೈರ್ಯದ ಕೊರತೆ ನಮ್ಮ ಮಕ್ಕಳಿಗೆ ಭಾಳ ಕಡಿಮೆ ಇರುತ್ತೆ. ಆ ಕಾರಣಕ್ಕಾಗಿ ನಮ್ಮ ಕೊಂಚಿಗೇರಿ ಪ್ರೌಢಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು ಈಗಾಗಲೇ ಅನೇಕ ಬಾರಿ ಭೇಟಿಯನ್ನು ಕೊಡೋದ್ರ ಜೊತೆಗೆ SDMC ಅವರ ಸಹಕಾರದೊಂದಿಗೆ ಭಾಳಷ್ಟು ಆತ್ಮಸ್ಥೈರ್ಯವನ್ನು ನಮ್ಮ ಮಕ್ಕಳಿಗೆ ತುಂಬಿದ್ದಾರೆ. ಅದಕ್ಕೆ ಮತ್ತೆ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು SDMC ಅವರು ತಾವು ಸಹಿತ ಒಂದು ಸರಿ ನಮ್ಮ ಮನೆ ಭೇಟಿ ಕಾರ್ಯಕ್ರಮಕ್ಕೆ ಬಂದ್ರೆ ಬಹಳ ಒಳ್ಳೆಯದಾಗುತ್ತೆ ಸರ್. ಹಾಗೂ ಫಲಿತಾಂಶ ಗುಣಮಟ್ಟ ಹೆಚ್ಚಿಸಲು ಇಲಾಖೆ ಕೈಗೊಂಡ ನೂತನ ಕಾರ್ಯಕ್ರಮದ ಬಗ್ಗೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಪಾಲಕರು ಮಾತನಾಡಿ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿದರು. ಶಿರಹಟ್ಟಿ ಲಕ್ಷ್ಮೇಶ್ವರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಣಿಕೆ ನಾಯಕ್ ಅವರು ಪರೀಕ್ಷೆಯ ವಿಷಯವಾಗಿ ಮಾತನಾಡಿದರು. ಈ ಸಮಯದಲ್ಲಿ SDMC ಅಧ್ಯಕ್ಷರಾದ ಜಗದೀಶ್ ದಲಾಲಿ, ಸಂಜೀವ್ ದುಹುಡೇದ, ಶುಭಾನಾ ಸಾಬ್, ಹವನೂರು ಲಕ್ಕವ್ವ, ಹಾವೇರಿ ರೇಖಾ ನಂದಗಾವಿ, ಮುಖ್ಯೋಪಾಧ್ಯಾಯರಾದ ಮಂಜುನಾಥ್ ಮಾದಾರ, ಶಿಕ್ಷಕರಾದ ಸುರೇಶ್ ಬಿ, ನೀಲವ್ವ ಮಡಿವಾಳರ್, ಮಧು ಮಾಲವತಿ, ಬೊಮ್ಮನಹಳ್ಳಿ, ಶಿಲ್ಪಾ ಲಮಾಣಿ, ಸುಮಾ ಅನ್ವೇರಿ, ಸುನೀತಾ ನಂದಗಾಂವ್, ಶರಣಪ್ಪ ಪಾಟೀಲ್, ಸುರೇಶ್ ಕೊಡಬಾಳ ಸೇರಿದಂತೆ ಇನ್ನಿತರ ಶಿಕ್ಷಕರು, ಗ್ರಾಮಸ್ಥರು ಇದ್ದರು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಇದ್ದರು. ವರದಿ ವೀರಣ್ಣ ಹಡ್ಪದ, NKS TV4 ಲಕ್ಷ್ಮೇಶ್ವರ. ಇನ್ನು ನಮ್ಮ ಮಕ್ಕಳಿಗೆ ಇನ್ನು ಹೆಚ್ಚು ಉತ್ತೇಜನ ಬರೋದ್ರ ಜೊತೆಗೆ ಹೆಚ್ಚು ಅಂಕಗಳನ್ನು, ಯಾಕಂದರೆ ಎಷ್ಟೋ ಜನ ನಮ್ಮಲ್ಲಿ 95 100ಕ್ಕೆ 100ರಷ್ಟು ಅಂಕಗಳನ್ನು ತಗೊಳ್ಳುವಂಥ ಮಕ್ಕಳಿದ್ದಾರೆ. ಅದಕ್ಕೆ ಅವರಿಗೂ ಸಹಿತ ನೀವು ಒಬ್ಬ ತಾಲೂಕಾ ಅಧಿಕಾರಿ, ಒಬ್ಬ BOR ಆಗಿ ತಾವು ಅಂಥ ಮನೆಗಳಿಗೆ ಭೇಟಿ ಕೊಟ್ಟರೆ ಖಂಡಿತ ನಮ್ಮಲ್ಲಿ ಇನ್ನೂ ಫಲಿತಾಂಶದಲ್ಲಿ ಭಾಳಷ್ಟು ಸುಧಾರಣೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿರೋದಕ್ಕೆ. ಮತ್ತು ನಾನು ನಿರಂತರವಾಗಿ ಈಗಾಗಲೇ ನಮ್ಮ ಎಲ್ಲ ಮುಖ್ಯೋಪಾಧ್ಯಾಯರ 4 ಗಂಟೆ 15 ನಿಮಿಷ, 4 ಗಂಟೆ 30 ನಿಮಿಷಕ್ಕೆ ಪ್ರತಿದಿನವೂ ವೇಕಪ್ ಕಾಲ್ಗಳನ್ನು ಅವ್ರು ಹಾಕ್ತಾ ಇದ್ದಾರೆ. ಮತ್ತು ನಾನು ಸಹಿತ ಅವರು ಯಾರು ತಡ ಮಾಡಿದರೆ ಅವ್ರನ್ನ ಎಚ್ಚರಿಸುವಂಥ ಒಂದು ಕೆಲಸವನ್ನು ಪ್ರತಿದಿನವೂ ನಿರಂತರವಾಗಿ ನಮ್ಮ ತಾಲೂಕಿನಾದ್ಯಂತ ನಡೀತಾ ಇದೆ ಸಾಹೇಬ್ರೆ. ಹಾಗಾಗಿ ಈ ರೀತಿ ನಮ್ಮ ವೇಕಪ್ ಕಾಲ್ಗಳಾಗಲಿ ಅಥವಾ ಮನೆ ಭೇಟಿಯಾಗಲಿ ಅಥವಾ ಓದುವ ಮನೆಯಾಗಲಿ ಇಂಥ ಕಾರ್ಯಕ್ರಮಗಳು ಬಹಳಷ್ಟು ನಮ್ಮ ಶಿರಹಟ್ಟಿ ತಾಲೂಕಲ್ಲಿ ಭಾಳಷ್ಟು ಪರಿಣಾಮಕಾರಿಯಾಗೋದಕ್ಕೆ ಇವತ್ತು ಎಲ್ಲ ಶಿರಹಟ್ಟಿ ತಾಲೂಕಿನ ಎಲ್ಲ SDMC ಅಧ್ಯಕ್ಷರು ಮತ್ತು ಎಲ್ಲ ಸಂಘಟನೆಗಳು ಇವತ್ತು ನಮ್ಮ ಮಕ್ಕಳಿಗೆ ಭಾಳಷ್ಟು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಟೀ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ಲೈಟಿನ ವ್ಯವಸ್ಥೆ ಆಗಿರ್ಬೋದು. ಆಮೇಲೆ ಎಷ್ಟೋ ಕಡೆ ನಾನು ಸಹಿತನೂ ಈಗಾಗಲೇ ನಿಮ್ಮ ಮಾಧ್ಯಮ ಮಿತ್ರರು ಈಗಾಗಲೇ ನೋಡಿದ್ದೀರ ನೀವು. ಎಷ್ಟೋ ಕಡೆ ನಾನು ಸಹಿತ ಆ ಮಕ್ಕಳ ಜೊತೆಗೆ ವಾಸ್ತವ್ಯ ಹೂಡಿರುವಂಥದ್ದನ್ನು ಈಗಾಗಲೇ ಒಂದು ಮಜ್ಜೂರು ಅಥವಾ ಬೇರೆ ಬೇರೆ ಕಡೆ ನಾವು ಯೋಗಿ ವುಮೆನ್ನು ಮತ್ತು ಬೇರೆ ಬೇರೆ ಕಡೆ ನಾವು ವಾಸ್ತವ್ಯ ಹೂಡಿರೋದು ಸಹಿತ ಈಗ ಮಾಧ್ಯಮಗಳಲ್ಲಿ ಬಂದಿರುವಂಥದ್ದನ್ನು ನಾವು ತಾವೆಲ್ಲ ನೋಡಿದ್ದೀರಾ. ಕಾರಣ ಇಷ್ಟೇ, ಇವತ್ತು ನಿಮ್ಮ ಮಾಧ್ಯಮ ಮಿತ್ರರು, ಅದರಲ್ಲಿ ವಿಶೇಷವಾಗಿ ನಮ್ಮ NKS4 ಇವರಂತರೂ ನಮ್ಮ ಒಂಥರ ಬೇತಾಳದಂತೆ ಬೆನ್ನತ್ತಿ ಬಿಟ್ಟಿದ್ದಾರೆ ನಮ್ಮ ಇಲಾಖೆಗೆ. ಆ ಕಾರಣಕ್ಕೆ, ಯಾಕಂದ್ರೆ ಅಷ್ಟು ಅವರಿಗೂ ಸಹಿತ ಕಟ್ಟಡ ಎಲ್ಲರ ಒಂದು ಕಟ್ಟಡ ಅರ್ಧಕ್ಕಾಗಿದ್ರೆ ಅದನ್ನು ಎಚ್ಚರಿಸೋದು, ಆಮೇಲೆ ನಮ್ಮ ಎಲ್ಲೆಲ್ಲಿ ನಮ್ಮ ಶಾಲೆಗಳು ಪ್ರಗತಿಯನ್ನು ಹೊಂದಿದೆ ಅಲ್ಲಿ ನೀವು ಹೆಚ್ಚು ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ನೀವು ಮಾಧ್ಯಮ ಮಿತ್ರರು ಸಹಿತ ಇವತ್ತು ಮಾಡ್ತಾ ಇರೋದು ನೋಡ್ರೆ ಆ ಖುಷಿಯಿಂದನೇ ಇವತ್ತೆಲ್ಲ ಶಿಕ್ಷಕರ ಸಹಯೋಗದೊಂದಿಗೆ ಮುಖ್ಯೋಪಾಧ್ಯಾಯರಾಗಿರ್ಬೋದು, ಶಿಕ್ಷಕ ಬಂಧುಗಳಾಗಿರ್ಬೋದು, ಎಲ್ಲ ಪ್ರೌಢಶಾಲಾ ಶಿಕ್ಷಕರು ಇವತ್ತು ಭಾಳ ನಿರಂತರವಾಗಿ ಎಲ್ಲ ಯೋಜನೆಗಳನ್ನು ನಾನೇನು ಇವತ್ತು
ಮಾರ್ಗದರ್ಶನ ಕೊಡ್ತೀನಿ. ಆ ಮಾರ್ಗದರ್ಶನವನ್ನು ಚಾಚು ತಪ್ಪದೆ ಅವತ್ತಿಂದ ಅವತ್ತೇ ಆ ಕೆಲಸವನ್ನು ಮಾಡ್ತವ್ರಿದ್ರಿಂದ ನಾವು ಈ ಹಿಂದೆನೂ ಗದಗ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಬಂದಿದ್ದೀವಿ. ರಾಜ್ಯಕ್ಕೆ ತಗೊಂಡಾಗ ನಾವು ಭಾಳಷ್ಟು 17ನೇ ಸ್ಥಾನವನ್ನು ತಗೊಂಡಿದ್ದೀವಿ. ವಿಭಾಗ ಮಟ್ಟಕ್ಕೆ ಬಂದಾಗ ನಾವು ಅದು ಉತ್ತರ ಕರ್ನಾಟಕಕ್ಕೆ 1ನೇ ಸ್ಥಾನ ಬಂದಿದ್ದೀವಿ. ಆ ರ್ಯಾಂಕು ನಮ್ಮ ಇಡೀ ರಾಜ್ಯಕ್ಕೆ 2ನೇ ರ್ಯಾಂಕು ನಾವು ತಗೊಂಡಿದ್ದೀವಿ. ಮತ್ತೆ ಆ ಸ್ಥಾನವನ್ನು ಬಿಟ್ಟು ಕೊಡಬಾರ್ದು ಅನ್ನುವಂಥ ಒಂದು ಛಲ ನಮ್ಮ ಎಲ್ಲ ಸಹ ಶಿಕ್ಷಕರಿಗೂ ಮತ್ತು ಮುಖ್ಯೋಪಾಧ್ಯಾಯರಿಗೆ ಇರೋದ್ರಿಂದ ಇಂಥ ಒಂದು ವಿನೂತನವಾದಂಥ ಒಂದು ಕಾರ್ಯಕ್ರಮವನ್ನು ಹೇಳ್ತೀಯಮ್ಮ. 5 ಗಂಟೆ ಐತೇನ್ರಿ, ಒಂದೊಂದು ಲೇಟ್ ಆಗ್ತದ್ರಿ. 5:15 5:15 ನಿನಗೆ ವ್ಯವಸ್ಥಾರ ಅಥವಾ ನೀನು ನಮ್ಮ ಮಿಸ್ ಕಾಲ್ ಮಾಡ್ತೀವಿ? ನಾನು ಬೇಗ ಎದ್ನೇನ್ರ ಹಚ್ತೇನ್ರಿ ಟೀಚರಿಗೆ ಸರಿ. ಅವ್ರಿಗೆ ಒಂದು ಸ್ವಲ್ಪ ಲೇಟ್ ಆತಂದ್ರ ಟೀಚರ್ ಇದು ಮಿಸ್ ಕಾಲ್ ಮಾಡ್ತಾರ ಅಥವಾ ಕಾಲ್ ಮಾಡ್ತಾರ? ಕಾಲ್ ಮಾಡ್ತಾರೆ. ಅಂದ್ರೆ ಇದ್ರಲ್ಲಿ ಯಾವಾಗ್ಲೂ ಐತೆ ಯಾವಾಗ್ಲೂ ಇದೆ. ಇಲ್ಲಿಂದ ಸರ್, ಇಲ್ಲಿಂದನ ಗದಗ ಜಿಲ್ಲೆದಾಗ ಚಲೋ ಆಗಿತ್ತೆ. ಮಾನ್ಯ ಉಪನಿರ್ದೇಶಕರೇ ನೋಡಲ್ ಕೊಂಚಿಗೆರೆ ಚಲೋ ಮಾಡ್ಯಾರ, ನೀವು ಚಲೋ ಮಾಡ್ರಿ ಮಾರ್ನಿಂಗ್ ಕ್ಲಾಸ್ ಎಲ್ಲ ನಾವು ನಮ್ದು ಏನೇ ಉಗಮ ಆದ್ರೂ ನಮ್ಮ ಸಿರಟ್ಟಿಯಿಂದ ಅದು ಇಲ್ಲಿ ನಮ್ಮ ಕೊಂಚಿಗೆರೆ ಸ್ಪೆಷಲ್ ಬಹಳ. ಏನು ಹೇಳ್ತೀವಿ ಇವತ್ತು ಬ್ಯೂವರ್ ನಿಮ್ಮ ಮನೆಗೆ ಭೇಟಿ ನೀಡಿದ್ದಾರೆ, ನಿಮ್ಮ ಒಂದು ವಿದ್ಯಾಭ್ಯಾಸದ ಬಗ್ಗೆ SLCದು ನಮ್ಗ ಓದ್ ಅಂತಂದು ಹೇಳಕ್ ಬಂದಾರ್ರಿ. ಅವ್ರು ಹೇಳ್ಕೊಟ್ಟಂಗ ನಾವ್ ಓದ್ತೇವ್ರಿ. ನಮ್ ಶಾಲಿನ್ರಿ ಟಾಪ್ ಒಳಗ್ ತರ್ತೀವ್ರಿ. ಏನವಿ ನಿನ್ನ ಹೆಸರು? ನೇತ್ರ ಚನ್ನಬಸಪ್ಪ ಹಾವಿ. ಹೌದು. ಈ ಸಲ SLC ಹೆಂಗೆ ಸ್ಟಡಿ ಮಾಡತ್ತೀವಿ? ಬೆಳಗ್ಗೆ 5 ಗಂಟೆಗೆ ಎದ್ದು ಸಾಯಂಕಾಲ ಶಾಲೆ ಒಳಗೆ 6 ಗಂಟೆ ಕ್ಲಾಸ್ ಇರ್ತದೆ. ಏನು ಅನ್ಸಾತೈತಿ ನಿನಗೆ ಪರೀಕ್ಷೆಯಿಂದ? ಏನು ಭಯ ಆಗತೈತಿ? ಏನು ಭಯ ಏನಿಲ್ಲ. ಏನಿಲ್ಲ. ಅಭ್ಯಾಸ ಮಾಡಿದ್ದಿ ನಿನಗೆ ವಿಜಯ ಅನಿಸ್ತೈತಿ, ಹೌದಲ್ಲ? ಈ ಬ್ಯೂರ್ ನಿಮ್ಮ ಮನೆಗೆ ವಿಸಿಟ್ ಕೊಟ್ಟಿದ್ರಿ, ಏನು ಹೇಳ್ತಾರೆ? ಖುಷಿ ಆಯ್ತು ಬಾ. ನಿಮಗೆ ಒಂದು ಸ್ವಲ್ಪ ಧೈರ್ಯ ಬಂದು ಹೇಳಿದ್ರಿ. ಶಾಲೆ ಕೊಂಚಿಗೇರಿ. ನನ್ನ ಹೆಸರು ಸವಿತಾ ಈರಣ್ಣ ಹುಡೇಲ್. ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಮನೆ ಭೇಟಿ ಕೊಟ್ಟು ನಮಗೆ ಶಕ್ತಿಯನ್ನು ತುಂಬಿದ್ದಾರೆ. ಅವರು ತುಂಬಾ ಅಭ್ಯಾಸ ಮಾಡಿಸಿದ್ದಾರೆ. ನಾನು 90 ಮೇಲೆ ಮಾಡಿ ಅವರ ಹೆಸರುಗಳನ್ನು ಉಳಿಸುತ್ತೇನೆ. ಹಾಗೂ ನಮ್ಮ ಶಾಲೆಯಲ್ಲಿ ಶಿಕ್ಷಣ ಸಚಿವರು ಕೂಡ ನಮ್ಮ ಮನೆಯಲ್ಲಿ ಬಂದು ತುಂಬ ಧೈರ್ಯವನ್ನು ತುಂಬಿದ್ದಾರೆ. ಪ್ರೌಢಶಾಲೆ ಕೊಂಚಿಗಿರಿಯಿಂದ. ನನ್ನ ಹೆಸರು ಚೈತ್ರ ಮಲ್ಲನಗೌಡ್ರಿ. ನಾನೀಗ ನಮಗೆಲ್ಲ ಮುಖ್ಯೋಪಾಧ್ಯಾಯರನ್ನ ಒಳಗೊಂಡು ಎಲ್ಲ ಸಿಬ್ಬಂದಿಯರು ನಮ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ಯಾರ. ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ಯಾರ. ಬೆಳಗಿನ ವಿಶೇಷ ತರಗತಿ ಹಾಗೂ ಸಂಜೆ ಮುಂದೆ ವಿಶೇಷ ತರಗತಿನೂ ಸಹ ನಡೆಸ್ಯಾರ. ಮತ್ತು ಇವತ್ತಿನ ದಿನ ಆತ್ಮಸ್ಥೈರ್ಯ ಮನೋಸ್ಥೈರ್ಯ ಹೆಚ್ಚಿಸೋದೊಂದು ಕಾರ್ಯಕ್ರಮನೂ ಸಹ ಮಾಡ್ಯಾರ. ಈಗ ನಮ್ಮ ಮನೆಗೆ ಬಂದು ಮಾನ್ಯ ಶ್ರೀ BO ಸರ್ ಸಹ ಹೆಚ್ಚಿನ ಆತ್ಮಸ್ಥೈರ್ಯ ನೀಡ್ಯಾರ. ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾನ್ಯ BO ಸರ್ ಸಹ ನಮ್ಮ ಮನೆಗೆ ಬಂದು ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ಯಾರ. ನಾವಿನ್ನು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆಯೋಕೆ ಹೆಚ್ಚಿನ ಪ್ರಯತ್ನ ಮಾಡ್ತೀವಿ ಅಂತ. ನಿರ್ಮಲಾ ಮಲ್ಲನಗೌಡ್ರಿ. ನಮ್ಮ ಮಗಳು ಸರ್ಕಾರಿ ಶಾಲೆ ಪ್ರೌಢಶಾಲೆ ಒಳಗೆ ಕೊಂಚಿಗಿರಿಯಲ್ಲಿ ಅಭ್ಯಾಸ ಮಾಡತ್ತಾಳ್ರಿ. ಬೆಳಗ್ಗೆ ಲಘು ಹೇಳ್ತಾಳ್ರಿ. ಸರ್ ಎಲ್ಲ ಸಿಬ್ಬಂದಿ ವರ್ಗದೆಲ್ಲ ಚಲೋ ಅದಾರಿ. ಎಲ್ಲ ತಿಳಿಯಂಗೆ ಹೇಳ್ತಾರ್ರಿ. ಮತ್ತು ಸಂಜೆ ಕ್ಲಾಸ್ ಹಾಕ್ತಾರ್ರಿ, ಮುಂಜಾನೆಗ ಹಾಕ್ತಾರ್ರಿ ಕ್ಲಾಸ್. ಭಾಳ ಓದ್ತಾಳ್ರಿ. ಟೀಚರ್ದು ಸರ್ದೆಲ್ಲ ಇದು ಭಾಳ ಐತ್ರಿ ಪ್ರೋತ್ಸಾಹ. ಅಭ್ಯಾಸ ಎಲ್ಲ ಚಲೋ ಮಾಡ್ತಾಳ್ರಿ ಸರ್. ಬೆಳಗ್ಗೆ 5 ಗಂಟೆಗೆ ಎದ್ದು ಓದ್ತಾಳ್ರಿ. ಏನು ಭಯ ಅನ್ಸಿಲ್ಲ? ಇಲ್ರಿ ಸರ್. ಓಕೆ. ಟೀಚರ್ ಎಲ್ಲ ಹೇಳ್ಯಾರಿ, ಸರ್ ಹೇಳ್ಯಾರ, ನಾವು ಹೇಳ್ತೇವೆ ರೀ ಸರ್. ಚೆನ್ನಾಗಿ ಓದು, ಪರ್ಸೆಂಟೇಜ್ ಮಾಡಂತಂದು ಹೇಳ್ತೇವೆ ನಾವು. BO ಸರ್ ಬಂದು ನಮ್ಮ ಮನೆಗೆ ಇದು ಬಂದು ಹೇಳಿದ್ದಕ್ಕೆ ಚಲೋ ಆತ್ರಿ ಸರ್. ನಮ್ಮ ಮಗಳಿಗೆ ಇನ್ನೊಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ಟಂಗೆ ಆತ್ರಿ ಸರ್. ಓಕೆ.